ಚೆನ್ನಾಗಿದೆ ಕ್ಲಾರಿಟಿ ಏನು ಶುರು ಮಾಡಿದ್ವಿ ನಾವು ಅಕ್ಷರ ಕಲ್ಚರಲ್ ಅಕಾಡೆಮಿಯ ಅಕ್ಷರ ಉತ್ಸವ ನಿತ್ಯೋತ್ಸವ ಇವತ್ತು ವಿಜಯೋತ್ಸವ ಅಂತ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಕಾರಣ ಇಷ್ಟೇ, ಅದು ನಮ್ಮ ಅಕ್ಷರ ಆಡಿಟರ್ನ ಕಲ್ಚರಲ್ ಅಕಾಡೆಮಿಯ 8ನೇ ವಾರ್ಷಿಕೋತ್ಸವನ ಹಮ್ಮಿಕೊಳ್ಬೇಕಾಗಿತ್ತು. ಅದರ ಸಲುವಾಗಿ ನಾವು ಈ ಆಡಿಟರ್ ಓಪನ್ ಮಾಡಿದಾಗ ಕೂಡ ಸುಮಾರು ಜನ ಹಾಕಿರೋದಿದೆ. ಇಲ್ಲಿ ಒಂದು ಸೀಮಿತವಾದ ಒಂದು ಜನ ಕೂಡುವಂಥ ಒಂದು ಸ್ಥಳ ಆದ್ದರಿಂದ ಅಂದರೆ ಒಟ್ಟು ಒಂದು 100 ಜನ ಕೂರ್ಬೋದು, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ.
ಎಲ್ಲ ಜನಸಂಪರ್ಕ ಇಷ್ಟೇ ಬರ್ತಾರಂತ ಹೇಳಲಿಕ್ಕೂ ಅವೆಲ್ಲ ಕಡಿಮೆ ಬರ್ಬೋದು ಜಾಸ್ತಿ ಬರ್ಬೋದು ಅದರ ಉದ್ದೇಶದಿಂದ ಒಂದು ಧನ್ಯವಾದಗಳು ಬನ್ನಿ ಅದರ ಸಲುವಾಗಿ ನಾವೇನು ಮಾಡಿದ್ವಿ, ದೊಡ್ಡ ಮಟ್ಟಿಗೆ ಮಾಡಬೇಕಂತ ಒಂದು ಪ್ರಯತ್ನ ಪಟ್ವಿ. ಈ ಒಂದು ಕಾರ್ಯಕ್ರಮನ ನಾವು ಬುಕ್ ಮಾಡಿ ಬಂದಾದ್ಮೇಲೆ ಗೆಸ್ಟ್ಗಳು ಇದೆಲ್ಲ ಫಿಕ್ಸ್ ಆಗೋದು ಎಲ್ಲ ಕೆಲಸಗಳು ಮಾಡ್ತಾ ಬಂದು ಆನಂತರ ಶುರುವಾಗಿದೆ ನಮಗೆ ಭಯ. ಯಾರೋ ಟಾರ್ಗೆಟ್ ಕೊಟ್ಬಿಟ್ರು, ಅದೇನು ದೊಡ್ಡದು ಮಾಡ್ಕೊಂಡಿದ್ದಾರೆ ನೀವು ಮಾಡೋಕ್ಕೆ ಜನ ಬರ್ತಾರೆ ನಿಮಗೆ, ಅದೇ ಸರ್ಕಾರಿ ಕಾರ್ಯಕ್ರಮಗಳು ಮಾಡಿದ್ರೆ ಜನ ಬರಲ್ಲ, ನೀವು ಅದು ಹೆಂಗೆ ಜನ ಸೇರಿಸ್ಕೊಡ್ತೀರ ಅಂತ ನಮ್ಗೆ ಭಯನೂ ಆಯ್ತು. ನಮಗೆ ಏನು ಹಿಂಗೆ ಆಗೋಯ್ತು ಅಂತ ಅವರ ಸಲುವಾಗಿ ನಿದ್ದೆಗಿಡೋದು. ಕೊನೆಗೆ ತಾವೇ ನೋಡಿದ್ರೆ ಕಾರ್ಯಕ್ರಮಗಳು ಯಾವ ರೀತಿ ಏನು ಯಾವ ಥರ ಆಯಿತು ಅಂತ ಅಂದರೆ ಮನಸ್ಸಲ್ಲಿ ನಾವು ಯಾವ ಥರ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಜನ ಇರ್ತಾರೆ. ಹಾಗಾಗಿ ಅಲ್ಲಿ ಜನಸಂಖ್ಯೆ ನಾವು ನಿರೀಕ್ಷೆಗಿಂತ ಹೆಚ್ಚಿಗಾಗ್ತಿದ್ದು. ಸೊ ನಾವು ಅಂದಾಜ ಒಂದು 200 ಜನ ಸೇರ್ಬೋದು, 700 ಜನ ಅಂತ ಅಂದ್ಕೊಂಡಿದ್ದು. ಜನ ಬಂದು ಹೋಗೋದು ಎಲ್ಲ ಸೇರಿ ಒಂದು 2,000 ಜನ ರೀಚ್ ಆಯಿತು ಅಂತ ದಾಖಲಾತಿಗಳಲ್ಲಿದೆ. ಹಾಗಾಗಿ ಒಂದು ಏನು ವಾರದ ದಿನದಲ್ಲಿ ಅದು ಕೆಲಸ ಕಾರ್ಯ ನಡೆಯೋದ ದಿನದಲ್ಲಿ ಬೆಳಗಿನಿಂದ ಚಟುವಟಿಕೆ ಆರಂಭ ಆಗಿ ಸುಮಾರು ಇಷ್ಟು 13 ಗಂಟೆಗಳ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ವಿ. ನಾವು ಬೆಳಿಗ್ಗೆ 7:30 ಇದ್ವಿ, 7:30 ಮಕ್ಕಳೆಲ್ಲ ಪರಿಶೀಲನೆ ಮಾಡಿದ್ರು. ಅಲ್ಲಿಂದ ಶುರುವಾಗಿ ಕಾರ್ಯಕ್ರಮ ನಮ್ಮದು ರಾತ್ರಿ 10 ಗಂಟೆಗೆ ನಾವು ಮುಕ್ತಾಯ ಮಾಡಿದ್ವಿ. ಅಲ್ಲಿಂದ ನಾವು ತೆರಳೋದಕ್ಕೆ 10:45 ಆಯಿತು. ಹಾಗಾಗಿ ಅಲ್ಲಿ ಕೆಲವರಿಗೆ ನಾವು ಅವಕಾಶಗಳನ್ನ ಕೊಡಲಿಕ್ಕೆ ಆಗಿಲ್ಲ. ಅದರಿಂದ ಕೆಲವರು ಬೇಸರು ಇದೆ. ಏನಕ್ಕೆ ಅಂದರೆ ದೊಡ್ಡ ಅಲ್ಲಿ ಹೆಚ್ಚಿನದಾಗಿ ಮಕ್ಕಳಿಗೆ ಅಲ್ಲಿ ಕೊಡ್ತೀವಿ ನಾವು ಸಂಗೀತ ಯಾವ ಬೇಕಾದ್ರೂ ಮಾಡ್ಕೋಬೋದು, ಮಕ್ಕಳಿಗೆ ಎಲ್ಲ ರೀತಿಯ ಅವಕಾಶಗಳು ಸಿಗಲ್ಲ ಅಂತ